ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಫ್ರೆಂಡ್ಸು ರಿಲೇಟಿವ್ಸು ಕೇಳುವಂಥ ಒಂದೇ ಒಂದು ಪ್ರಶ್ನೆ ಅಂತ ಅಂದರೆ, ನಿನ್ನ ಹೇರ್ಸ್ ತುಂಬಾ ಚೆನ್ನಾಗಿದೆ, ಯಾವ ರೀತಿ ಕೇರ್ ಮಾಡ್ತೀಯಾ ಅಂತ. ನಾನು ಅಷ್ಟೊಂದೇನು ಹೇರ್ ಕೇರ್ ಮಾಡೋದಿಲ್ಲ, ಒಂದಷ್ಟು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡ್ತೀನಿ. ಯಾವ ರೀತಿ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2-3 ಮಂತ್ಸ್ ಒನ್ಸ್ ಈ ರೀತಿ ಹೇರ್ ಲೆಂತ್ ಏನಿದೆ ಅದನ್ನು ಟ್ರಿಮ್ ಮಾಡ್ತೀನಿ. ಸೊ ನನಗೂ ಕೂಡ ಅವಾಗವಾಗ ಸ್ಪ್ಲಿಟ್ ಎಂಡ್ಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹೇರ್ಸಲ್ಲಿ ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಹೇರ್ ಗ್ರೋತ್ ಸರಿಯಾಗಿ ಆಗೋದಿಲ್ಲ. ಈ ರೀತಿ 3 ಮಂತ್ಸ್ 2 ಮಂತ್ಸ್ ಒಮ್ಮೆ ಹೇರ್ನ ಟ್ವಿಸ್ಟ್ ಮಾಡಿ ಸ್ಪ್ಲಿಟ್ ಎಂಡ್ಸ್ನ ರಿಮೂವ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಕೂದಲಿಗೆ ಆಯಿಲ್ ಅಪ್ಲೈ ಮಾಡೋದು ಕೂಡ ತುಂಬಾ ಮುಖ್ಯ. ನಾನಿಲ್ಲಿ ಕೊಕೊನೆಟ್ ಆಯಿಲ್ ಹಾಗೆ ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹೇರ್ಸ್ಗೆ ಅಪ್ಲೈ ಮಾಡ್ತೀನಿ. ಸಾಸಿವೆ ಎಣ್ಣೆನ ಬಳಸೋದ್ರಿಂದ ನಮ್ಮ ಹೇರ್ಸು ಬ್ಲ್ಯಾಕ್ ಆಗುತ್ತೆ, ಹಾಗೆ ತಿಕ್ಕಾಗಿ ಕೂಡ ಬರುತ್ತೆ. ಇನ್ನು ಆಯಿಲ್ನ ಅಪ್ಲೈ ಮಾಡುವಾಗ ಕೂಡ ತುಂಬಾ ಜನ ಮಿಸ್ಟೇಕ್ನ ಮಾಡ್ತಾರೆ. ಜಸ್ಟ್ ನೆತ್ತಿ ಮೇಲೆ ಆಯಿಲ್ನ ಅಪ್ಲೈ ಮಾಡಿ ಮಿಕ್ಕಿದ ಹೇರ್ಸ್ಗೆ ಅಪ್ಲೈ ಮಾಡೋದೇ ಇಲ್ಲ. ಆ ರೀತಿ ಮಾಡೋದು ತುಂಬಾನೇ ತಪ್ಪು. ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡಿ ಒಂದು ಲೈಟಾಗಿ ಮಸಾಜ್ ಕೊಡ್ತಾ ಬನ್ನಿ. ಆಯಿಲ್ನ ಅಪ್ಲೈ ಮಾಡಿದ ತಕ್ಷಣವೇ ಕೋಮ್ ಮಾಡ್ಲಿಕ್ಕೆ ಹೋಗಬೇಡಿ. ಮಿನಿಮಮ್ 15 to 20 ಮಿನಿಟ್ಸ್ ಬಿಟ್ಟು ನಂತರ ನೀವು ಕೋಮ್ ಮಾಡ್ಬೋದು. ಇನ್ನು ಹೇರ್ ವಾಶ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ 2 to 3 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ. ಇಲ್ಲ ನಿಮಗೆ ಟೈಮ್ ಇದೆ ಅಂತ ಅಂದರೆ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ಹೇರ್ ವಾಶ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.